ಸಂಗೀತ ಇಲ್ಲದೆ ಕಾರ್ತಿಕ್ ಝೀರೋ ಅಲ್ಲ, ಹೀರೋ ಅನ್ನೋದನ್ನ ಪ್ರೂವ್ ಮಾಡಿದ್ದೀರಾ. ಇದು ಹೊರಗಡೆ ಕೂಡ ಟಾಕ್ ಆಗ್ತಾ ಇತ್ತು, ಒಳಗಡೆನೂ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇತ್ತು ಇದ್ರ ಬಗ್ಗೆ. ಸೊ ಕಾರ್ತಿಕ್ ಅವ್ರಿಗೆ ಗೆಲುವಿನ ಅವಶ್ಯಕತೆ ಎಷ್ಟಿತ್ತು ಅಂತ? ಮೇಡಮ್, ನನಗೆ ಗೆಲುವು ಅನ್ನೋದು ತುಂಬ ತುಂಬ ಅಂದರೆ ತುಂಬ ಮುಖ್ಯ ಆಗ್ತಿತ್ತು. ಒಂದು ಸಣ್ಣ ಟಾಸ್ಕ್ಗೆ ನಾನು ಅಷ್ಟೆಲ್ಲ ಹೊಡೆದಾಡ್ತಾ ಇದ್ದೆ, ಅಷ್ಟೆಲ್ಲ ಎಫರ್ಟ್ಸ್ ಆಗ್ತಿದ್ದೆ. ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿರಬೇಡ. ನನಗೆ ಒಂದು ದಿನದ ಡಿಸಿಷನ್ನಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ. ನನಗೆ ಎಷ್ಟೊಂದು ಜನಕ್ಕೆ 2 ತಿಂಗಳು ಮುಂಚೆನೇ ಕಾಲ್ ಬಂದಿತ್ತು. ನನಗೆ ರಾತ್ರಿ ಕಾಲ್ ಬಂತು, ಬೆಳಗ್ಗೆ ಒಪ್ಕೊಂಡಿದ್ದೀನಿ. ಅಂದರೆ ಯೋಚನೆ ಮಾಡಿ ಇದು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಆ ಒಂದು ಡಿಸಿಷನ್ ಇಂದ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ. ನನಗೆ ತುಂಬ ಮುಖ್ಯ ಆಗುತ್ತೆ ಮೇಡಮ್. 9 ವರ್ಷ ಕಷ್ಟಪಟ್ಟಿದ್ದೀನಿ. 10ನೇ ವರ್ಷ 10ನೇ ಸೀಸನು ಟ್ರೋಫಿ ಹೊಡೆದಿದ್ದೀನಿ. 10ನೇ ವರ್ಷಕ್ಕೆ ಕಾಲಿಟ್ಟ ನಂತರ ನನ್ನ ಸೆಕೆಂಡ್ ಏನಂತಾರೆ ಪುನರ್ಜನ್ಮ ಸ್ಟಾರ್ಟ್ ಆಗಿದೆ. ಇದಕ್ಕೆ ನೋ ವರ್ಡ್ಸ್. ಐ ಫೆಲ್ ಶಾರ್ಟ್ ಆಫ್ ವರ್ಡ್ಸ್ ಅಷ್ಟೇ. ಪವನ್ ಒಡೆಯರ್ ಅವರು ಒಂದು ಪೋಸ್ಟ್ ಹಾಕಿದ್ರು, ಅಂದರೆ ಡೊಳ್ಳು ಸಿನಿಮಾಗೆ 2-3 ತಿಂಗಳು ಏನೋ ಸಖತ್ ಪ್ರಾಕ್ಟೀಸ್ ಮಾಡಿದರು, ಹಾರ್ಡ್ ವರ್ಕಿಂಗ್ ಮಾಡಿದರು. ಅದಕ್ಕೆ ಎಕ್ಸಾಂಪಲ್ಲೇ ನ್ಯಾಷನಲ್ ಅವಾರ್ಡ್ ಬಂದಿರೋದು ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಒಂದು ಪೋಸ್ಟ್ ಹಾಕಿದ್ರು. ಅಂಥ ಹಾರ್ಡ್ ವರ್ಕಿಂಗ್ ಹುಡುಗನಿಗೆ ಈ ಬಿಗ್ ಬಾಸ್ ಪಟ್ಟ ಅನ್ನೋದು ಸಿಕ್ಕಿರೋದು ತುಂಬ ಖುಷಿ. ಇನ್ನಷ್ಟು ಸಕ್ಸಸ್ಗಳು ಅವ್ರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮಾತು ಕೇಳಿದ್ರೆ ನಾನು ಫಸ್ಟ್ ಆಫ್ ಆಲ್ ಪವನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ನನ್ನ ಸಣ್ಣ ಪುಟ್ಟ ಸೀರಿಯಲ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಟ್ಯಾಲೆಂಟ್ನ ಗುರುತಿಸಿ ಹೊಸ ಹುಡುಗರಿಗೆ ಚಾನ್ಸ್ ಕೊಡಬೇಕು ಅಂತ ಅವರು ಡೊಳ್ಳು ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ಅವ್ರು ಹೇಳಿದ್ರು, ನೀವು ನೋಡೇ ಇಲ್ಲ ಅಂತ ಹೇಳ್ಬೋದಿತ್ತು. ನಾನು ಅವ್ರ ಆಫೀಸ್ಗೆ ಹೋಗಿ ಮೀಟ್ ಮಾಡಿದ ತಕ್ಷಣ ಅವ್ರು ಹೇಳಿದ್ದು, ನೀವು ನೋಡಿದ್ದೀನಿ ರೀ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಮಾಡಿರಿ, ಒಳ್ಳೇದಾಗಲಿ ಅಂತ ಹೇಳಿದ್ರು. ಒಂಚೂರು ಸಣ್ಣ ಆಗಬೇಕು, ಮಾಡಿ ಅಂತ ಹೇಳಿದ್ರು. ಅಷ್ಟೇ ಸಾಕಲ್ವ. ಒಬ್ಬರು ಸ್ಟಾರ್ ಡೈರೆಕ್ಟ್ರು ಅವರೊಂದು ಸ್ಫೂರ್ತಿಯಿಂದ ಅವರು ಆವತ್ತೊಂದು ಮಾತು ಹೇಳಿದ್ರು. ಅದರಿಂದ ನಾನು ಯಾವತ್ತೂ ನಂಬೋದೊಂದೇ, ನನ್ನ ಕೆಲಸ ನಾನು ನೀಟಾಗಿ ಮಾಡಿದ್ರೆ ಆ ಎಫರ್ಟ್ಸು ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ ಎಫರ್ಟ್ಸ್ ನಾನು ಡೊಳ್ಳು ಕುಣಿತ ಕಲಿಯೋಕ್ಕೋಸ್ಕರ ನಾನು ಏನು ಎಫರ್ಟ್ ಹಾಕಿದ್ದೆ, ಸುಮಾರು ಕಾಲು ಏಟು ಮಾಡ್ಕೊಂಡಿದ್ದೆ, ಒಂದಷ್ಟು ಕೈ ಊದ್ಕೊಂಡ್ಬಿಡೋದು ಅದು ಹೊಡಿಬೇಕಾದ್ರೆ, ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೆ. ಅದು ಎಫರ್ಟ್ಸ್ದು ರಿಸಲ್ಟ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದಕ್ಕೆ ಅವ್ರಿಗೆ ನಾನು ಚಾನ್ಸ್ ಕೊಟ್ಟಿದ್ದಕ್ಕೆ ಅವರಿಗೆ ನನ್ನ ಗೆಳೆಯ ಸಾಗರ್ ಪುರಾಣಿಕ್ಗೆ ಐ ಆಮ್ ಥ್ಯಾಂಕ್ಫುಲ್.